ನಾ ಹಾಕ್ಲೆ ಹಾಕೋರೋ ಮರಿ ನಂದು ಬೋಲಂತಣ ಬಲ್ಲು ನೋಡಲ್ಲಿ ಯಮನೂರಪ್ಪನ ಉರುಸು ನಡೆದತಿ ನಾವ್ ಹಾಕಿವ್ ತಾಡ್ರು ಅಂದ್ರೆ ನೀವ್ ಇನ್ನೂ ಹೋಗೇ ಇಲ್ವಾ? ತಗೊಂಡ್ಯಾಟ ಮಗ ಹೋಗ್ತೀನಿ ನಾನು ಹೇಳ್ತೀನಿ, ನನಗೆ ಏನು ಹೇಳ್ತಾ ಇದ್ಲ ಅಂದ್ರೆ ಗೊತ್ತೈತಿ ಸುದ್ದಿ ಬಂದ ತಗೋಲ್ಲ ನನ್ನ ಮಗಳನ್ನ ಕತ್ಲಕೊಂಡ ಹಾಕಿಲ್ಲ ಯಾಕೆ ಹಾಕ್ಯಾರ ಕೇಳ್ರಿ ಅದು ಎಷ್ಟು ಜಲ್ದಿ ಬಂದತ್ ನೋಡು ಸುದ್ದಿ. ಇಡೀ ಊರಾಗ ಸುದ್ದಿ ಅಲ್ಲ ನಮ್ ಗಂಡ ಹೆಂಡತಿಗೆ ಬರ್ತಾವ, ನಮ್ಗೆ ಒಂದ್ ಸುದ್ದಿ ಹೇಳೋದು ಇವ್ರು ಮತ್ತೆ ಹೇಳಿದ್ರಿ ನೋಡು. ಯಾರು ಹೇಳ್ಯಾರ? ಇವ್ರು ಹೇಳಿಲ್ರಿ, ಹೇಳಿಲ್ಲ. ಬಿಡ್ರಿ ಯಾಕೆ ಹೇಳ್ತೀರಿ? ಸುಮ್ಮನೆ ಯಾರು ಹೇಳಿದ್ರು? ನೀನು ಉದ್ರಿಸಿದಿ. ನೀವು ಹೇಳಿದ್ಮೇಲೆ ಗೊತ್ತಾಯ್ತು ನಮ್ಗೆ. ನಡ್ರಿ ಹೋಗೋಣ. ಅಂದ್ರೆ ಗಾಡಿ ತೆಗಿತೀನ. ಯಾಕೆ ಗಾಡಿ ತೆಗಿತಾರ? ನಮ್ ಸೊಸೆನ ಹಾಕ್ರೆ ಕತ್ತಲ್ ಕೊನೆಯಲ್ಲಿ ಹಾಕಿದ್ರ ನೀವು? ಏನ್ ಹೇಳ್ಬೇಕು? ಅದೇನಾತು, ಒಂದು ವಾರದಿಂದ ನನ್ನ ಮಗಳ ಮೈಯಾಗ ಆರಾಮಿರ್ಲಿಲ್ಲ. ಗುಡಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ನಮಸ್ಕಾರ ಮಾಡಿ ಗಂಟಿ ಬಾರಿಸಿ ಬಂದಾಳ ಸುರು ಹಚ್ಬಿಟ್ಟಾಳ. ಯಪ್ಪ ನನ್ನ ಗಂಟಿ ಅಪರಾತ್ರಿ ಆಗ್ಯದ ಗಂಟಿ ಅಂದ್ರೆ ನಾ ಏನ್ ಮಾಡ್ಲಿಯಪ್ಪ? ಒಂದ್ ಗಂಟೆ ಕೊಡಿಸ್ಬೋದಾಗಿತ್ತಲ್ರಿ. ಒಂದೇನು ಮಾರೆ ಗಂಟಿಯ ಸುರುಮಳೆಯನ್ನ ಮಾಡಬಲ್ಲೆ. ಏನು ಒಂದ್ 5-6 ಗಂಟಿದ್ದು ಗಂಟಿ ಕೊಟ್ಟೆ. ಒಂದು ಗಂಟಿ ಹಿಡಿಯಕಿ ಇದು ನನ್ನ ಗಂಟೆ ಅಲ್ಲ, ನನ್ನ ಗಂಟಿನ ಬೇಕು. ಮತ್ತೊಂದು ಗಂಟೆ ಹಿಡಿಯಕಿ ಇದು ನನ್ನ ಗಂಟೆ ಅಲ್ಲ, ನನ್ನ ಗಂಟಿನ ಬೇಕು. ಏನಾಗೈತಿ ಗಂಟಿ? ಕಡಿಗೆ ಈಗ ಆನ್ಲೈನ್ದಾಗ ಹಾಕ್ಯಾಳ ಗಂಟಿ. ಹಾಗಲ್ಲ ರೀ, ಬಾಳ ಮಾಡಿ ನಿಮ್ಮ ಮಗಳಿಗೆ ಸೈಕಾಲಜಿ ಎಫೆಕ್ಟ್ ಆಗಿರ್ಬೇಕು. ಕರೆಕ್ಟ್, ಅದನ್ನ ನಾನು ನೀವು ಮೆದಳು ಜ್ವರ ತಲೆ ಮುಟ್ಟು ನೋಡಿದಾಗ ಬಿಸಿ ಇತ್ತು, ಕೂದ್ಲ ಹತ್ತಿದ್ವು. ಕೂಡ ತೇಲಿ ಅಂತ ತಿಳ್ಕೊಂಡ್ಬಿಡ. ಹೌದು ಅದು ಸೈಕಾಲಜಿ ಪೆಟ್. ಅದು ಈ ಹೆಣ್ಮಗಳು ಮುದ್ದಾಮ ಕಾಣಕ್ತಾಳ. ಸೈಕಾಲಜಿ ಪೆಟ್ ಅಂದ್ರೆ ಗೊತ್ತಿರ್ಲಾರ್ದು ಕೇಳ್ಬೇಕು. ಅದನ್ನ ನಾ ಹೇಳೋದಕ್ಕಿಂತಲೂ ಇವ್ರ ಬಾಯಾಗ ಚಂದ ಆಕೈತಿ. ಇವ್ರ ಮನ್ಯಾಗ 7-8 ಮಂದಿಗೆ ಆಗೈತಿ. ಅಷ್ಟು ಮಂದಿ ಹೋಗ್ಯಾರ, ಇಷ್ಟು ಮಂದಿ ಉಳ್ದಾರ. ಹೇಳ್ರಿ, ಅದಕ್ಕೆ ಸುರ ಐತ್ ನೋಡ್ರಿ. ಸೈಕಾಲಜಿ ಪೆಟ್ ಅಂದ್ರೇನು, ಎಷ್ಟನೇ ಇಸ್ವಿಯಾಗ ಬಂತು, ಈಗ ನಾಳೆ ಅಲ್ಲೇ ಹೋಗೋದು, ಇನ್ನು ಅದೇ ಇಲ್ಲಿ ಬರ್ತೈತಿ. ಅಂತ ಸಗಣಿ ತಿನ್ನೋ ಕೆಲಸ ನಮ್ಮಿಂದ ಆಗ್ಬಾರ್ದು, ನಿಮ್ಮಿಂದ ಆಗ್ಬೇಕು. ನೀವ ಹೇಳ್ರಿ. ಸೈಕಾಲಜಿ ಪೆಟ್ ಅಂದ್ರೆ ಸೈಕಲ್ ಅಂದ್ರೆ ಸೈಕಲ್ ಈ ಸೈಕಲ್ ಮೇಲಿನ ಬಿದ್ದೇನು ಪೆಟ್ ಮಾಡ್ಕೋತಾರ. ಅದಕ್ಕೆ ಸೈಕಾಲಜಿ ಪೆಟ್ ಅಂತ. ಬ್ರಿಟಿಷ್ 360 ವರ್ಷ ಹೇಳಿದ್ರು ನಮಗೆ. ಇಷ್ಟು ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೆ ಹೆಂಗ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಏನ್ರಿ ನೀವು ಸಣ್ಣ ಹುಡುಗರು ಆಡ್ದಂಗ ಆಡ್ತಾರಲ್ರಿ? ದೊಡ್ಡವ್ರು ಆಡ್ದಂಗ. ಮತ್ತಿನ್ನೇನ್ರಿ, ಸೈಕಲ್ ಮೇಲಿಂದ ಬಿದ್ರೆ ಸೈಕಾಲಜಿ ಎಫೆಕ್ಟ್.